ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅಯೋಧ್ಯಾಕಾಂಡ. ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಾ ಬಾಗಿಲಲ್ಲಿ ನಿಂತಿದ್ದ ಲಕ್ಷ್ಮಣನಿಗೆ ದುಃಖವು ಸಹಿಸಲಾರದಾಯಿತು. ಕೊಠಡಿಯೊಳಕ್ಕೆ ಬಂದು ಅವನು ಅಣ್ಣನ ಕಾಲಿಗೆ ಬಿದ್ದನು. ಅಣ್ಣನ ಪಾದಗಳನ್ನು ಹಿಡಿದುಕೊಂಡು ಸೀತೆಯ ಕಡೆ ನೋಡಿ, ಅಣ್ಣನು ಕಾಡಿಗೆ ಹೊರಡುವುದೆಂದು ನಿರ್ಧಾರವಾಯಿತಲ್ಲವೇ? ನಾನೂ ನಿಮ್ಮೊಡನೆ ಹೊರಡುವೆನು. ಧನುರ್ಧಾರಿಯಾಗಿ ನಿಮ್ಮ ಮುಂದೆ ನಡೆಯುತ್ತಾ ನಿಮಗೆ ದಾರಿ ಮಾಡಿಕೊಡುವೆನು. ಅಣ್ಣ, ನನಗೆ ನಿನಗಿಂತ ದೊಡ್ಡ ದೇವರು ಇಲ್ಲ. ನಾನು ಚಿಕ್ಕಂದಿನಿಂದಲೂ ನಿನ್ನ ಜೊತೆಯಲ್ಲಿಯೇ ಬೆಳೆದವನು. ಈಗ ನೀನು ನನಗೆ ಇಲ್ಲಿಯೇ ಇರು ಎಂದು ಹೇಳತಕ್ಕದ್ದಲ್ಲ. ನಿನ್ನನ್ನು ಉಳಿದು ನನಗೆ ಸ್ವರ್ಗವೂ ಬೇಡ, ಚಿರಂಜೀವಿ ಪಟ್ಟವೂ ಬೇಡ, ತ್ರೈಲೋಕಾಧಿಪತ್ಯವೂ ಬೇಡ. ನನ್ನನ್ನೂ ಕರೆದುಕೊಂಡು ಹೋಗು ಎಂದನು. ರಾಮನು ಸುಮ್ಮನಿರಲು ಲಕ್ಷ್ಮಣನು, ಮತ್ತೆ ನಿನ್ನ ಜೊತೆಯಲ್ಲಿರಲು ನನಗೆ ಅನುಮತಿ ಇದೆಯಷ್ಟೇ. ನೀನು ಈಗ ಸೀತೆಗೆ ಭರತನ ಜೊತೆಗೆ ಶತ್ರುಘ್ನನ ಜೊತೆಗೆ ಎಚ್ಚರಿಕೆಯಿಂದ ನಡೆದುಕೋ ಎಂದೆ. ಅವರಿಬ್ಬರೂ ನಿನಗೆ ಪರಮಪ್ರಿಯರು ಎಂದೆ. ಆಗ ನೀನು ನನ್ನ ಹೆಸರು ಹೇಳಲಿಲ್ಲ. ಇದರಿಂದ ನಾನು ಜೊತೆಗೆ ಬರುವುದಕ್ಕೆ ನಿನ್ನ ಅಭ್ಯಂತರ ಇಲ್ಲವೆಂದು ತಿಳಿಯುತ್ತೇನೆ. ನಾನೆಂದಾದರೂ ನಿನ್ನ ಮನಸ್ಸನ್ನು ನೋಯಿಸಿರುವೆನೇ? ನನ್ನ ಸ್ಥಾನವೇನು? ದಯವಿಟ್ಟು ತಿಳಿಸು ಎಂದು ಅಂಗಲಾಚಿದನು. ರಾಮನು, ಲಕ್ಷ್ಮಣ, ನನ್ನ ದೇಹದ ಹೊರಗಿರುವ ಇನ್ನೊಂದು ಪ್ರಾಣವೆಂದರೆ ನೀನೇ. ನನಗೂ ನಿನಗೂ ವ್ಯತ್ಯಾಸವೇ ಇಲ್ಲ. ಮುಕ್ತಾತ್ಮನಾದ ನೀನು ನನಗೆ ಪರಮಪ್ರಿಯನೆಂದು ಪ್ರತ್ಯೇಕವಾಗಿ ಹೇಳಬೇಕೇ? ಆದರೆ ನೀನೂ ನನ್ನ ಜೊತೆಯಲ್ಲಿ ಬಂದು ಬಿಟ್ಟರೆ ಇಲ್ಲಿ ಕೌಸಲ್ಯೆಯನ್ನು ಸುಮಿತ್ರೆಯನ್ನು ನೋಡಿಕೊಳ್ಳುವವರು ಯಾರು? ನಮ್ಮ ಅಗಲಿಕೆ ಅವರಿಗೆ ಎಷ್ಟು ಅಸಹನೀಯ ಆಗಬಹುದು. ಪರ್ಜನ್ಯನಂತೆ ಶರಣಾಗತ ವತ್ಸಲನಾಗಿದ್ದ ತಂದೆ ದಶರಥನು ಈ ಇಳಿವಯಸ್ಸಿನಲ್ಲಿ ಕಾಮದಿಂದಾಗಿ ಕೈಕೇಯಿಯ ದಾಸನಾಗಿರುವನು. ಈ ಅಶ್ವಪತಿಯ ಮಗಳು ನಮ್ಮ ತಾಯಂದಿರನ್ನು ಚೆನ್ನಾಗಿ ನೋಡಿಕೊಳ್ಳುವಳೇ? ಭರತನು ತಾಯಿಯ ಮಾತಿಗೆ ವಿಧೇಯನಾಗಿರಬೇಕಾದ್ದರಿಂದ ಅವನೂ ನೋಡಿಕೊಳ್ಳಲಾರನು. ಲಕ್ಷ್ಮಣ, ತಾಯಿಯರನ್ನು ನೋಡಿಕೊಳ್ಳುವುದು ನಿನಗೆ ಬಿಟ್ಟದ್ದು. ನೀನು ಇಲ್ಲಿದ್ದು ನನ್ನನ್ನು ಸಮಾಧಾನವಾಗಿ ಕಾಡಿಗೆ ಹೋಗಲು ಬಿಡು. ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದು ಮಕ್ಕಳ ಧರ್ಮವಲ್ಲವೇ ಎಂದನು. ಅದಕ್ಕೆ ಲಕ್ಷ್ಮಣನು, ಅಣ್ಣ, ಭರತನು ನಿನ್ನ ಹಾಗೆಯೇ ಎಂಬುದರಲ್ಲಿ ಸಂಶಯವಿಲ್ಲ. ಅವನು ನಮ್ಮಿಬ್ಬರ ತಾಯಂದಿರನ್ನೂ ಪ್ರೀತಿ ಗೌರವಗಳಿಂದ ನೋಡಿಕೊಳ್ಳುವನು. ಅದರಲ್ಲಿ ಅನುಮಾನವಿಲ್ಲ. ಅವನು ತನಗೆ ಸಿಕ್ಕಿರುವ ಸ್ಥಾನದಿಂದಾಗಿ ಅಹಂಕಾರಿಯಾಗಿರುವುದು ನನ್ನ ಕಿವಿಗೆ ಬಿದ್ದರೆ, ಅವನು ಅಧರ್ಮದ ಹಾದಿ ಹಿಡಿದರೆ ನಾನೇ ಹಿಂದಕ್ಕೆ ಬಂದು ಅವನನ್ನು ಕೊಲ್ಲುವೆನು. ಇನ್ನು ಕೌಸಲ್ಯೆ ಸುಮಿತ್ರೆಯರನ್ನು ತಾಯಿಯ ಹಾಗೆ ಪ್ರೀತಿಸುವ ನನ್ನಂಥವರು ಸಾವಿರಾರು ಜನರಿರುವರು. ಆದ್ದರಿಂದ ಅವರುಗಳ ಯೋಗಕ್ಷೇಮಕ್ಕೇನೂ ಬಾಧಕವಿಲ್ಲ. ಅದರಲ್ಲಿ ನೀನು ಸಂಶಯ ಪಡಬೇಡ. ನನ್ನನ್ನು ನಿಮ್ಮ ಸೇವಕನನ್ನಾಗಿ ಕರೆದುಕೊಂಡು ಹೋಗಿ. ಅದು ಅಧರ್ಮವಾಗುವುದಿಲ್ಲ. ನಾನು ನಿಮಗೆ ನಿತ್ಯವೂ ಅಗತ್ಯವಾದ ಹೂಹಣ್ಣುಗಳನ್ನು ಸೌದೆ ಸಮಿತ್ತುಗಳನ್ನು ತಂದುಕೊಡುತ್ತೇನೆ. ನಿಮ್ಮ ಎಲ್ಲ ಅವಶ್ಯಕತೆಗಳಿಗೆ ಅನುವಾಗುತ್ತೇನೆ. ಹಗಲು ರಾತ್ರಿ ನಿಮ್ಮ ಅಂಗರಕ್ಷಕನಾಗಿರುತ್ತೇನೆ ಎಂದು ಅಲವತ್ತುಕೊಂಡನು. ರಾಮನಿಗೆ ತಮ್ಮನ ಮಾತನ್ನು ಕೇಳಿ ರೋಮಾಂಚನವಾಯಿತು. ಕಣ್ಣು ಒದ್ದೆಯಾದವು. ಗದ್ಗದ ಕಂಠದಿಂದ, ಆಗಲಿ ಲಕ್ಷ್ಮಣ, ಅವಶ್ಯವಾಗಿ ನಮ್ಮೊಡನೆ ಬರುವೆಯಂತೆ. ಹೋಗಿ ನಿನ್ನ ಪ್ರಿಯರಿಗೆಲ್ಲ ವಿದಾಯ ಹೇಳಿ ಬಾ. ಜನಕರಾಜನ ಯಜ್ಞದಲ್ಲಿ ವರುಣದೇವನು 2 ದಿವ್ಯಧನಸ್ಸುಗಳನ್ನು, 2 ಅಭೇದ್ಯ ಕವಚಗಳನ್ನು, ಅಕ್ಷಯ ತೂಣೀರಗಳನ್ನು, ಸೂರ್ಯನಂತೆ ಹೊಳೆಯುವ ರತ್ನಖಚಿತ ಖಡ್ಗಗಳನ್ನು ಕೊಟ್ಟಿದ್ದನಲ್ಲವೇ? ನಮ್ಮ ಆಚಾರ್ಯರ ಬಳಿಗೆ ಹೋಗಿ ಅವುಗಳನ್ನು ತೆಗೆದುಕೊಂಡು ಬಾ ಎಂದನು. ಲಕ್ಷ್ಮಣನು ಸಂತೋಷದಿಂದ ಹಾಗೆಯೇ ಮಾಡಲು, ರಾಮನು, ಲಕ್ಷ್ಮಣ, ನಿನ್ನ ಪ್ರೀತಿ ಅಮೂಲ್ಯವಾದುದು. ಈಗ ನಾನು ನಿನ್ನನ್ನು ಪಕ್ಕದಲ್ಲಿ ಇರಿಸಿಕೊಂಡು ನಾನು ನನ್ನದಾಗಿದ್ದ ಎಲ್ಲವನ್ನೂ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಎಂದಿರುವೆನು. ಹೋಗಿ ವಸಿಷ್ಠರನ್ನೂ ಅವರೊಡನೆ ಇರುವ ಬ್ರಾಹ್ಮಣರನ್ನೂ ಕರೆದುಕೊಂಡು ಬಾ. ಅವರಿಗೆ
ಗೌರವವನ್ನು ಸಲ್ಲಿಸಿ ಆಶೀರ್ವಾದ ಪಡೆದು ಇಲ್ಲಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ವನವಾಸಕ್ಕೆ ಹೊರಡೋಣ ಎಂದನು. ರಾಮ, ಲಕ್ಷ್ಮಣ, ಸೀತೆ ಮೂವರೂ ತಮ್ಮದಾಗಿದ್ದ ಆಭರಣಗಳನ್ನು, ವಸ್ತುವಾಹನಾದಿಗಳನ್ನು ಬ್ರಾಹ್ಮಣರಿಗೂ ಅರಮನೆಯ ಸೇವಕ ಸೇವಕಿಯರಿಗೂ ದಾನ ಮಾಡಿದರು. ಅನಂತರ ಕೊನೆಯದಾಗಿ ಬೀಳ್ಕೊಳ್ಳಲು ತಂದೆಯಾದ ದಶರಥ ರಾಜನ ಅರಮನೆಗೆ ಹೋದರು. ದಶರಥ ತನ್ನ ರಾಣಿವಾಸದವರನ್ನೆಲ್ಲ ಕರೆಸಿದನು. ಕೈಕೇಯಿಯೊಬ್ಬಳನ್ನು ಬಿಟ್ಟು ಎಲ್ಲರೂ ಗೋಳಿಡುವವರೇ. ರಾಮನು ಒಳಗೆ ಬಂದವನೇ ತಂದೆಗೆ ನಮಸ್ಕರಿಸಿದನು. ಅಪ್ಪ, ದಂಡಕಾರಣ್ಯಕ್ಕೆ ಹೋಗಿ ಬರಲೇ ಎಂದು ಕೇಳುವುದಕ್ಕೆ ಬಂದಿದ್ದೇನೆ. ನನ್ನ ಜೊತೆಗೆ ಲಕ್ಷ್ಮಣ ಹಾಗೂ ಸೀತೆ ಬರುತ್ತಾರೆ. ನಮ್ಮನ್ನು ನೀವು ಪ್ರೀತಿಯಿಂದ ಹರಸಬೇಕು ಎಂದನು. ಎಂದಿನಂತೆ ಶಾಂತವಾಗಿದ್ದ ಮಗನ ಮುಖ ನೋಡಿದ ದಶರಥನ ದುಃಖ ಹೇಳತೀರದು. ಭಾರವಾದ ಹೃದಯದಿಂದ ಮಾತು ಹೊರಡುವುದೇ ಕಷ್ಟವಾಗಿರಲು ಗದ್ಗದನಾಗಿ, ರಾಮ, ಈ ಪಾಪಿ ಕೈಕೇಯಿ ನನ್ನನ್ನು ಧರ್ಮಪಾಶದಿಂದ ಕಟ್ಟಿಹಾಕಿ ಬಿಟ್ಟಿದ್ದಾಳೆ. ಅಯ್ಯೋ, 14 ವರ್ಷಗಳಾದ ಮೇಲೆ ಹಿಂದಿರುಗಿ ಬರುವ ನನ್ನ ಈ ಭುವನಾಭಿರಾಮನನ್ನು ನೋಡುವವರೇ ಧನ್ಯರು. ನನಗೆಲ್ಲಿಯದು ಆ ಪುಣ್ಯ ಎಂದು ವಿಲಾಪಿಸತೊಡಗಿದ. ಇನ್ನೊಂದು ದಿನವಾದರೂ ಇದ್ದು ಹೋಗು ಮಗನೇ ಎಂದು ಬೇಡಿಕೊಂಡ. ರಾಮ ಒಪ್ಪಲಿಲ್ಲ. ರಾಣಿವಾಸದವರು, ಮಂತ್ರಿಗಳು, ಪುರೋಹಿತರು ಎಲ್ಲರೂ ಕೈಕೇಯಿಯನ್ನು, ತಾಯಿ, ನಿನ್ನ ಹಠವನ್ನು ಬಿಡು ಎಂದು ಪ್ರಾರ್ಥಿಸಿಕೊಂಡರು. ಅವಳು ಜಗ್ಗಲಿಲ್ಲ. ರಾಜನು, ಸುಮಂತ್ರ, ಸೈನ್ಯವೆಲ್ಲವೂ ನಮ್ಮ ಸಮಸ್ತ ಸೇವಕರೊಂದಿಗೆ ಹೊರಡಲಿ. ನಮ್ಮೊಂದಿಗೆ ಬರುವವರೆಲ್ಲ ಬರಲಿ. ಎಲ್ಲರಿಗೂ ಅಗತ್ಯವಾದ ವಸ್ತುವಾಹನಾದಿಗಳು, ಧಾನ್ಯಾದಿಗಳು, ರತ್ನಾಭರಣಗಳು ಗಾಡಿಯಲ್ಲಿ ಹೊರಡಲಿ. ನಾನೂ ರಾಮನೊಡನೆ ಹೋಗುವೆನು ಎನ್ನಲು ಕೈಕೇಯಿಗೆ ರೇಗಿತು. ಕೋಪದಿಂದ ಕೆಂಪಡರಿ, ಎಂಥ ಸತ್ಯವಂತನಾದ ರಾಜ ನೀನು! ರಾಜ್ಯವನ್ನೆಲ್ಲ ಬರಿದು ಮಾಡಲು ಯತ್ನಿಸುತ್ತಿರುವೆಯಾ? ನನಗೂ ನನ್ನ ಮಗನಿಗೂ ಉಳಿಯುವುದು ಬರಿದಾದ ಅಯೋಧ್ಯೆ ಅಲ್ಲವೇ? ನಾನು ಇದನ್ನು ಖಂಡಿತ ಒಪ್ಪುವುದಿಲ್ಲ ಎಂದಳು. ದಶರಥನೂ ಕೋಪದಿಂದ, ಅಯ್ಯೋ ಕುಲಘಾತಿನಿ, ನೀನು ನನ್ನ ಶತ್ರು. ನಿನ್ನ ಹಿಂಸೆಗೆ ಒಂದು ಮಿತಿಯುಂಟೆ? ನೀನು ಕೇಳಿದ್ದು ರಾಮನ ವನವಾಸ ಮತ್ತು ನಿನ್ನ ಮಗನ ಪಟ್ಟಾಭಿಷೇಕ. ನಾನೂ ಪ್ರಜೆಗಳು, ಸೈನಿಕರೂ ಇಲ್ಲಿರಬೇಕು ಎಂದು ನೀನು ಕೇಳಲಿಲ್ಲವಲ್ಲ. ನಾನು ರಾಮನೊಡನೆ ಹೋಗುತ್ತೇನೆ. ನೀನೂ ನಿನ್ನ ಮಗನೂ ರಾಜ್ಯ ಆಳಿಕೊಳ್ಳಿರಿ ಎಂದನು. ತಂದೆಯ ಮುಖವನ್ನು ನೋಡಿದ ರಾಮನಿಗೆ ಮನಸ್ಸು ಕದಡಿತು. ಅವನು, ಅಪ್ಪ, ನಾನು ಅರಸೊತ್ತಿಗೆಯ ಅಧಿಕಾರವನ್ನೂ ಸಮಸ್ತ ಸುಖ ಸಂಪತ್ತುಗಳನ್ನು ತ್ಯಜಿಸಿದ್ದೇನೆ. ಯಾವ ವಸ್ತ್ರಾಭರಣಗಳಾಗಲಿ, ಯಾರಾದರೂ ನಮ್ಮ ಜೊತೆಗೆ ಬರುವುದಾಗಲಿ ಅಗತ್ಯ ಇಲ್ಲ. ತಾಪಸನಂತೆಯೇ ನಾನು ಅರಣ್ಯದಲ್ಲಿ ಇರುವವನು. ನನಗೆ ಈಗ ಬೇಕಾದುದು ಕೇವಲ ನಾರುಮಡಿ, ಕೃಷ್ಣಾಜಿನಗಳಷ್ಟೇ. ಅಷ್ಟನ್ನು ಕೊಡಿ ಸಾಕು ಎಂದನು. ಇದನ್ನು ಕೇಳಿ ಅಲ್ಲಿದ್ದವರೆಲ್ಲ ತಡೆಯಲಾರದೆ ಗೋಳಿಟ್ಟರು. ಸಭೆಯೆಲ್ಲ ಜನರ ದುಃಖಧ್ವನಿಯಿಂದ ತುಂಬಿ ಹೋಯಿತು. ಇದಾವುದೂ ಕೈಕೇಯಿಯ ಮೇಲೆ ಪರಿಣಾಮ ಮಾಡಲಿಲ್ಲ. ಒಳಗೆ ಹೋಗಿ ರಾಮ, ಲಕ್ಷ್ಮಣ, ಸೀತೆಯರಿಗೆ ನಾರುಮಡಿಗಳನ್ನೂ ಕೃಷ್ಣಾಜಿನಗಳನ್ನೂ ತಂದುಕೊಟ್ಟಳು. ಅದೆಲ್ಲಿ ಸಿದ್ಧಪಡಿಸಿಟ್ಟುಕೊಂಡಿದ್ದಳೋ ಅವುಗಳನ್ನು ರಾಮ ಲಕ್ಷ್ಮಣರು ತಮ್ಮ ಬಟ್ಟೆಗಳನ್ನು ತೆಗೆದಿಟ್ಟು ನಾರುಮಡಿಗಳನ್ನು ಧರಿಸಿದರು. ಆದರೆ ಸೀತೆಗೆ ಅದು ಹೊಸದು, ಅಭ್ಯಾಸವಿಲ್ಲ. ಆ ಒರಟಾದ ನಾರುಡೆಯನ್ನು ಕೈಗೆತ್ತಿಕೊಂಡು, ಆರ್ಯಪುತ್ರ, ಇದನ್ನು ಹೇಗೆ ಧರಿಸುವುದು ಎಂದು ಕೇಳಿದಳು. ರಾಮನು ತಾನೇ ಅದನ್ನು ಸೀತೆಗೆ ಉಡಿಸಿ, ಇದೋ ಹೀಗೆ ಎಂದು ತೋರಿಸಿಕೊಟ್ಟನು. ಎಲ್ಲರೂ ಅಸಹನೀಯ ಮೌನದೊಂದಿಗೆ ನೋಡುತ್ತಿದ್ದರು. ಸೀತೆ ನಾರುಮಡಿಯನ್ನು ಉಟ್ಟಾಗ ಮಾತ್ರ ವಸಿಷ್ಠರಿಗೆ ಸಹಿಸಲಾಗಲಿಲ್ಲ. ಕಣ್ಣುಗಳಲ್ಲಿ ಕಿಡಿಕಾರುತ್ತಾ ಕೈಕೇಯಿಯ ಬಳಿಗೆ ಬಂದು, ಎಲೈ ದುರ್ವೃತ್ತೇ, ನಿನ್ನ ಕೆಟ್ಟತನಕ್ಕೊಂದು ಗಡಿ ಮಿತಿ ಇಲ್ಲವಾಯಿತೆ? ನಿನ್ನಿಂದ ನಿಮ್ಮಪ್ಪ ಅಶ್ವಪತಿ ಹಾಗೂ ನಿನ್ನ ಕೈ ಹಿಡಿದ ದಶರಥ ಇಬ್ಬರಿಗೂ ದುಷ್ಕೀರ್ತಿ.
ನಮ್ಮೆಲ್ಲರನ್ನೂ ನೀನು ಏನೆಂದು ತಿಳಿದಿರುವೆ? ನೀನು ವನವಾಸವನ್ನು ಕೇಳಿದ್ದು ರಾಮನಿಗೆ ತಾನೆ? ಸೀತೆ ಏಕೆ ನಾರುಡಿಯಟ್ಟು ಕಾಡಿಗೆ ಹೋಗಬೇಕು? ನಾವು ಸೀತೆಯನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಅಭಿಷೇಕ ಮಾಡುತ್ತೇವೆ, ಅವಳೇ ರಾಜ್ಯವಾಳಲಿ. ಕೈಕೇಯಿ, ನೀನು ನಿನ್ನ ದುರಾಸೆಯ ಭರದಲ್ಲಿ ಭರತನ ಸ್ವಭಾವವನ್ನು ಮರೆತಿದ್ದೀಯೆ. ಅವನು ಖಂಡಿತ ನೀನು ಇಷ್ಟು ಕಷ್ಟಪಟ್ಟು ಸಂಪಾದಿಸಿದ ಸಿಂಹಾಸನವನ್ನು ಒಪ್ಪಿಕೊಳ್ಳುವುದಿಲ್ಲ. ಈ 4 ಮಕ್ಕಳನ್ನೂ ನಾನು ನಿನಗಿಂತ ಚೆನ್ನಾಗಿ ಬಲ್ಲೆ. ಭರತ ಶತ್ರುಘ್ನರೂ ನಾರುಡಿಯುಟ್ಟು ರಾಮನನ್ನು ಅನುಸರಿಸುವರು, ಇದು ಖಂಡಿತ. ಈ ಅಯೋಧ್ಯೆಯಲ್ಲಿ ಜನರು ಯಾರೂ ಇರುವುದಿಲ್ಲ. ನೀನು ಇಲಿ ಹೆಗ್ಗಣಗಳಿಂದ ತುಂಬಿದ ರಾಜ್ಯವನ್ನು ಆಳಬೇಕು ಅಷ್ಟೇ. ಸೀತೆ ನಾರುಮಡಿಯನ್ನು ಉಡಬೇಕೆಂದೇನೂ ನೀನು ವರವನ್ನು ಕೇಳಲಿಲ್ಲವಲ್ಲ. ಅವಳು ಪತಿಯೊಡನೆ ಹೋಗಬೇಕೆಂದು ನಿರ್ಧರಿಸಿರುವುದರಿಂದ ಹೋಗಲಿ. ಆದರೆ ಅವಳೇನು ಮಾಡಿದಳು ನಿನಗೆ? ದುಷ್ಟೇ, ಅವಳಿಗಾದರೂ ನೀನು ತಕ್ಷಣ ಅವಳಿಗೆ ಅಗತ್ಯವಾದ ವಸ್ತ್ರಾಭರಣಗಳನ್ನು ಕೊಟ್ಟು ಕಳಿಸು ಎಂದರು. ಸೀತೆಗೆ 14 ವರ್ಷಗಳಿಗಾಗುವಷ್ಟು ಬಟ್ಟೆ, ಪೀತಾಂಬರ, ಅವಳ ಎಲ್ಲ ಆಭರಣಗಳು ಮುಂತಾದವುಗಳನ್ನು ತರುವಂತೆ ದಶರಥ ಆಜ್ಞೆ ಮಾಡಿದನು. ಲಕ್ಷ್ಮಣ ತನ್ನ ತಾಯಿ ಸುಮಿತ್ರೆಯ ಬಳಿಗೆ ಬಂದು ನಮಸ್ಕರಿಸಿ, ಅಮ್ಮ, ಹೋಗಿ ಬರುತ್ತೇನೆ ಎಂದ. ಅವಳು ರಾಮನ ತಾಯಿ ಕೌಸಲ್ಯೆಯಂತೆ ಅತ್ತು ರಂಪ ಮಾಡಲಿಲ್ಲ, ನಾನೂ ಬರುತ್ತೇನೆ ಅನ್ನಲಿಲ್ಲ. ಮಗನನ್ನು ಕುರಿತು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾಸುಖಂ. ಮಗು ಲಕ್ಷ್ಮಣ, ನಿನಗೆ ಇನ್ನು ಮುಂದೆ ರಾಮನೇ ತಂದೆ, ಅವನೇ ದಶರಥ ಎಂದು ತಿಳಿ. ತಾಯಿ ನಿನಗೆ ಸೀತಾಮಾತೆ. ನೀನು ಹೋಗಲಿರುವ ಕಾಡೇ ಅಯೋಧ್ಯೆ. ಎಲ್ಲಿ ರಾಮನು ಇರುವನೋ ಅದು ಕಾಡಾದರೂ ನಾಡು. ರಾಮನಿಲ್ಲದ ನಾಡು ಅದು ನಾಡಲ್ಲ, ಕಾಡು. ಯಥಾಸುಖವಾಗಿ ಹೋಗಿ ಬಾ ಮಗನೇ, ನಿನಗೆ ಮಂಗಳವಾಗಲಿ ಎಂದಳು ಸುಮಿತ್ರೆ. ಎಲ್ಲವನ್ನೂ ತಿಳಿದ ಜ್ಞಾನಿಯಾದ ಅವನು ಎಲ್ಲರಂತೆ ವರ್ತಿಸಲಿಲ್ಲ. ಬದಲಾಗಿ ಮಗ ಲಕ್ಷ್ಮಣನಿಗೆ ಎಚ್ಚರಿಕೆ ಕೊಟ್ಟಳು. ಲಕ್ಷ್ಮಣ, ರಾಮನೊಂದಿಗೆ ಎಚ್ಚರಿಕೆಯಿಂದ ವರ್ತಿಸು. ಅಣ್ಣ ಎಂದು ಹೆಚ್ಚು ಸಲುಗೆಯಿಂದ ಇರಬೇಡ, ಪ್ರಮಾದವಾದೀತು. ರಾಮ ನಿನಗೆ ತಂದೆ ಇದ್ದ ಹಾಗೆ. ಲಕ್ಷ್ಮೀ ಸ್ವರೂಪಿಣಿ ಸೀತೆ ನಿನಗೆ ತಾಯಿಯಂತೆ. ರಾಮನ ಸೇವೆಗಾಗಿ ನಿನ್ನ ಜೀವನವನ್ನು ಮುಡಿಪಾಗಿಡು. ಯಾವಾಗಲೂ ಎಚ್ಚರವಾಗಿದ್ದು ಅವನಿಗೆ ಬೆಂಗಾವಲಾಗಿರು. ಒಂದು ವೇಳೆ ಯುದ್ಧ ಏರ್ಪಟ್ಟರೆ ರಾಮನಿಗಿಂತ ಮೊದಲು ನೀನು ಪ್ರಾಣತ್ಯಾಗ ಮಾಡಬೇಕು. ರಾಮನಿಗಾಗಿಯೇ ನಿನ್ನ ಪ್ರಾಣ ಮೀಸಲಾಗಿರಲಿ ಎಂದಳು. ದಶರಥನ ಆಜ್ಞೆಯಂತೆ ಸುಮಂತ್ರನು ತಂದ ರಥದಲ್ಲಿ ಸೀತಾರಾಮ ಲಕ್ಷ್ಮಣರು ಕುಳಿತರು. ಅಯೋಧ್ಯೆಯೇ ಅಲ್ಲಿ ಸೇರಿತ್ತು. ಶೋಕಪೀಡಿತವಾಗಿತ್ತು. ಯಾರ ಮುಖದಲ್ಲಿಯೂ ಕಳೆ ಇರಲಿಲ್ಲ. ಎಲ್ಲರೂ ತಮ್ಮ ಕರ್ತವ್ಯ ಕರ್ಮಗಳನ್ನು ನಿಲ್ಲಿಸಿಬಿಟ್ಟಿದ್ದರು. ಆಬಾಲ ವೃದ್ಧರಾದಿಯಾಗಿ ಎಲ್ಲರೂ ರಾಮನ ಹಿಂದೆ ಹೊರಟರು. ರಥ ಮುಂದೆ ಹೋಗುವುದೇ ದುಸ್ತರವಾಯಿತು. ಎಲ್ಲರೂ ರಥದ ಜೊತೆಯಲ್ಲಿಯೇ ಸಾಗಿದರು. ರಾಮನು ವಿನಯವಾಗಿ ಎಲ್ಲರನ್ನೂ ಹಿಂದಿರುಗಿರಿ ಎಂದು ಪ್ರಾರ್ಥಿಸಿದ, ಬೇಡಿಕೊಂಡ. ಸುಮಂತ್ರನಿಗೆ ರಥವನ್ನು ವೇಗವಾಗಿ ಓಡಿಸು ಎಂದು ಒತ್ತಾಯ ಮಾಡಿದ. ಇತ್ತ ವೃದ್ಧ ರಾಜ ದಶರಥ ಅರಮನೆಯ ಬಾಗಿಲಿಗೆ ಏಳುತ್ತಾ ಬೀಳುತ್ತಾ ಓಡಿಬಂದನು. ರಥವು ಹೋಗುತ್ತಿದ್ದುದನ್ನು ನೋಡಿ ಕೈ ಎತ್ತಿ ಬೀಸುತ್ತಾ ಕೂಗಿ, ಸುಮಂತ್ರ, ರಥವನ್ನು ನಿಲ್ಲಿಸು. ಮತ್ತೊಮ್ಮೆ ನಾನು ನನ್ನ ರಾಮನನ್ನು ಕಣ್ತುಂಬ ನೋಡಿಬಿಡುತ್ತೇನೆ. ಅವನು ಹಿಂದಿರುಗುವವರೆಗೆ ನಾನು ಬದುಕಿರುವುದಿಲ್ಲ. ದಯವಿಟ್ಟು ನಿಲ್ಲಿಸು ಎಂದು ಅಂಗಲಾಚಿದ. ರಾಮನು ಒಂದು ಕಡೆ, ಸುಮಂತ್ರ, ರಥವನ್ನು ವೇಗವಾಗಿ ಬಿಡು ಎಂದು ಒತ್ತಾಯಿಸುತ್ತಿದ್ದ. ಸುಮಂತ್ರನಿಗೆ ಇಬ್ಬಂದಿ ಎನಿಸಿತು. ದಿಕ್ಕೇ ತೋಚದಾಯಿತು. ಇದನ್ನು ನೋಡಿದ ರಾಮ, ಏಕೆ ಸುಮಂತ್ರ, ರಥವನ್ನು ವೇಗವಾಗಿ ಓಡಿಸು ಎಂದೆನಲ್ಲ ನಾನು. ನೀನು ಹಿಂದಿರುಗಿದ ಮೇಲೆ ಅಪ್ಪ ಕೇಳಿದರೆ ಅವರು ಕೂಗಿದ್ದು ಕೇಳಿಸಲಿಲ್ಲ ಎನ್ನು ಎಂದ. ತಡ ಮಾಡಿದರೆ ವೃಥಾ
ದುಃಖದ ಮುಂದುವರಿಕೆ. ಅದಕ್ಕಾಗಿಯೇ ರಾಮನು ನಿರ್ದಾಕ್ಷಿಣ್ಯವಾಗಿ ರಥವನ್ನು ವೇಗವಾಗಿ ಓಡಿಸುವಂತೆ ಒತ್ತಾಯಿಸಿದನು. ಸಾಯಂಕಾಲದ ಹೊತ್ತಿಗೆ ತಮಸಾ ನದಿಯ ತೀರವನ್ನು ಸೇರಿದ ಅವರು ಅಲ್ಲಿಯೇ ತಂಗಿದರು. ರಾಮನನ್ನು ಅನುಸರಿಸಿ ಬಂದಿದ್ದ ಅಯೋಧ್ಯೆಯ ಸಮಸ್ತ ಪುರಜನರೂ ಸಹ ಅಲ್ಲಿಯೇ ತಂಗಿದರು. ರಾಮನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಅವರು ಹಿಂದಿರುಗಲು ಒಪ್ಪಲೇ ಇಲ್ಲ. ಸಾಯಂ ಸಂಧ್ಯಾಕರ್ಮವನ್ನು ಮುಗಿಸಿಕೊಂಡು ಆ ರಾತ್ರಿ ಎಲ್ಲರೂ ಅಲ್ಲಿಯೇ ಪವಡಿಸಿದರು. ಮಧ್ಯರಾತ್ರಿ ಕಳೆದು ಸ್ವಲ್ಪ ಹೊತ್ತಾಯಿತು. ರಾಮನು ಎದ್ದು ಸುಮಂತ್ರನನ್ನು ಎಬ್ಬಿಸಿದನು. ಲಕ್ಷ್ಮಣನೂ ಕರೆಯುತ್ತಲೇ ಎದ್ದು ಬಂದನು. ಸೀತೆ ಹೇಗೂ ಎಚ್ಚೆತ್ತಿದ್ದಳು. ಸುಮಂತ್ರನಿಗೆ ರಥವನ್ನು ಬಿಡುವಂತೆ ಹೇಳಿದನು. ಎಲ್ಲರಿಗೂ ಗಾಢ ನಿದ್ರೆ. ಸೀತೆ, ರಾಮ, ಲಕ್ಷ್ಮಣ ಮೂವರೂ ರಥವನ್ನು ಏರಿದರು. ರಾಮನ ಸಲಹೆಯಂತೆ ಸ್ವಲ್ಪ ದೂರ ಎಚ್ಚೆತ್ತಿರಬಹುದಾದ ಪುರಜನರನ್ನು ದಾರಿ ತಪ್ಪಿಸುವುದಕ್ಕಾಗಿ ಅಯೋಧ್ಯಾಭಿಮುಖವಾಗಿ ತಿರುಗಿಸಿ ಆಮೇಲೆ ಮುಂದಕ್ಕೆ ಪ್ರಯಾಣ ಬೆಳೆಸಿದರು. ಬೆಳಗಾದ ಮೇಲೆ ಪುರಜನರು ಎದ್ದು ನೋಡುತ್ತಾರೆ, ಸೀತಾರಾಮ ಲಕ್ಷ್ಮಣರ ಸುಳಿವೂ ಇಲ್ಲ, ಸುಮಂತ್ರನೂ ಇಲ್ಲ, ರಥವೂ ಇಲ್ಲ. ರಥದ ಜಾಡು ನೋಡಿದರೆ ಅಯೋಧ್ಯೆಯ ಕಡೆಗೆ ಹೋದಂತಿದೆ. ಅದನ್ನೇ ಅನುಸರಿಸಿ ಹೊರಟರು. ಸ್ವಲ್ಪ ದೂರದ ನಂತರ ರಥದ ಜಾಡು ಕಾಣಿಸಲಿಲ್ಲ. ನಿದ್ದೆ ಮಾಡಿದ ತಮ್ಮ ಅಜಾಗರೂಕತೆಗಾಗಿ ತಮ್ಮನ್ನೇ ತಾವು ನಿಂದಿಸಿಕೊಳ್ಳುತ್ತಾ ಎಲ್ಲರೂ ಅಯೋಧ್ಯೆಗೆ ಹಿಂದಿರುಗಿದರು. ರಾಮನು ಹೊರಟೇ ಹೋದನೆಂಬ ಸತ್ಯವು ದಶರಥ ರಾಜನ ಮನಸ್ಸಿಗೆ ಬಂದೊಡನೆ ಅವನು ಬಿದ್ದು ಬಿಟ್ಟನು. ಅಲ್ಲಿದ್ದ ಕೌಸಲ್ಯೆ, ಕೈಕೇಯಿಯರು ಓಡಿ ಬಂದು ಅವನನ್ನು ಹಿಡಿದುಕೊಂಡರು. ದಶರಥನು ಕೈಕೇಯಿಯನ್ನು ಉರಿಗಣ್ಣಿನಿಂದ ನೋಡಿ, ಕೈಕೇಯಿ, ಪಾಪಿಯಾದ ನೀನು ನನಗೆ ಕೇಡನ್ನು ಬಯಸಿದೆ. ನೀನು ಇನ್ನು ನನ್ನ ಹೆಂಡತಿಯಲ್ಲ. ನನ್ನನ್ನು ಮುಟ್ಟಬೇಡ. ನನಗೆ ನಿನ್ನನ್ನಾಗಲಿ ನಿನ್ನ ಅನುಯಾಯಿಗಳನ್ನಾಗಲಿ ನೋಡುವುದೂ ಇಷ್ಟವಿಲ್ಲ. ನಿನಗೆ ಧರ್ಮಕ್ಕಿಂತ ರಾಜ್ಯಲೋಭವೇ ಹೆಚ್ಚಾಗಿ ಹೋಯಿತಲ್ಲವೇ? ನಾನು ನಿನ್ನನ್ನು ತ್ಯಜಿಸುತ್ತೇನೆ. ರುಜು ಮಾರ್ಗವನ್ನು ಭರತನು ಈವರೆಗೂ ಬಿಟ್ಟು ಹೋದವನಲ್ಲ. ನಿನ್ನ ಪ್ರಭಾವದಿಂದ ಏನಾದರೂ ಅವನು ಸಿಂಹಾಸನವನ್ನು ಏರಲು ಒಪ್ಪಿದರೆ ನಾನು ಅವನನ್ನೂ ತ್ಯಜಿಸುತ್ತೇನೆ. ಅವನು ನಾನು ಸತ್ತ ಮೇಲೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕಾಗಿಲ್ಲ ಎಂದನು. ಕೌಸಲ್ಯೆ ಅವನಿಗೆ ನಿಲ್ಲಲು ಆಧಾರ ಕೊಟ್ಟು ತಾನೂ ನಿಂತುಕೊಂಡಳು. ಇಬ್ಬರ ಬಗೆಗಣ್ಣ ಮುಂದೆಯೂ ನಾರುಮಡಿ ಉಟ್ಟು ಹೊರಟ ರಾಮ ಲಕ್ಷ್ಮಣರ ಚಿತ್ರವೇ. ಕೌಸಲ್ಯೆ, ರಾಮರಥವು ಕಾಣೆಯಾಯಿತು. ಇವತ್ತು ರಾತ್ರಿಯೇ ನನ್ನ ರಾಮನು ಎಲೆಗಳ ಹಾಸುಗೆಯಲ್ಲಿ ಮಲಗುತ್ತಾನೆ ಅಲ್ಲವೇ? ತಂದೆಯನ್ನು ಬಿಟ್ಟು ಬಂದ ಈ ನನ್ನ ಮಗುವನ್ನು ಸಲಹಲಿರುವ ತಾಪಸರೇ ಪುಣ್ಯವಂತರು. ಕೈಕೇಯಿ, ಈಗ ನಿನಗೆ ನೆಮ್ಮದಿಯಾಯಿತೆಂದು ತೋರುತ್ತದೆ. ನಾನು ಬೇಗನೆ ಸಾಯುತ್ತೇನೆ. ವಿಧವೆಯಾದ ನೀನು ಹಾಲ್ಜೇನು ಹರಿಸಿಕೊಂಡು ರಾಜ್ಯವಾಳು ಎಂದ ದಶರಥ. ಯಾರನ್ನೋ ಸುಟ್ಟು ಸ್ಮಶಾನದಿಂದ ಹಿಂದಿರುಗಿದವನಂತೆ ಕಾಣುತ್ತಿದ್ದನು. ಕೌಸಲ್ಯೆ, ರಾಮನನ್ನು ಹೆತ್ತ ನೀನೇ ಅದೃಷ್ಟವಂತೆ. ನನ್ನನ್ನು ನಿನ್ನ ಅರಮನೆಗೆ ಕರೆದುಕೊಂಡು ಹೋಗು. ನಿನ್ನ ಬಳಿ ನನ್ನ ನೊಂದ ಹೃದಯಕ್ಕೆ ಸ್ವಲ್ಪ ಶಾಂತಿ ಸಿಕ್ಕಿದರೂ ಸಿಕ್ಕೀತು ಎಂದ. ಇಡೀ ರಾತ್ರಿ ನಿದ್ರೆಯಿಲ್ಲದೆ ಕಳೆಯಿತು. ಇಬ್ಬರೂ ಹೊರಟು ಹೋದ ರಾಮನನ್ನು ಸ್ಮರಿಸಿಕೊಂಡು ಅತ್ತರು. ಆಹಾ, ಕೈಕೇಯಿಗೆ ವರಗಳನ್ನು ಕೊಟ್ಟು ಕೌಸಲ್ಯೆಗೆ ಎಂಥ ಅನ್ಯಾಯ ಮಾಡಿದೆ ಎಂದು ಹಲುಬಿದ ದಶರಥ ರಾಜ. ಕೌಸಲ್ಯೆಯೂ ತನ್ನ ದುರದೃಷ್ಟವನ್ನು ಹಳಿದುಕೊಳ್ಳುತ್ತಾ ದುಃಖಿಸುತ್ತಿದ್ದಳು.